ಬಿಟ್ಟು ಬಹಾನೆ ಬಾಸ್ ಹೊಸ ಶೋ ಪ್ರತಿದಿನ ಮಧ್ಯಾಹ್ನ 12:30ಕ್ಕೆ ಸಾನಿಕ್ನಲ್ಲಿ. Watch full episodes on Jio Hotstar. ಇದು ತುಂಬಾ ಹಳೆ ಕತೆ. ಒಂದ್ಸಲ ನನ್ನ ಮುಂದೆ ವೇರ್ ವೂಲ್ಫ್ ಬಂದ್ಬಿಡ್ತು. ಮೊದಲು ಅವ ಮನುಷ್ಯನಿದ್ದ, ಆದ್ರೆ ಸಡನ್ಲಿ ಅವ ವೇರ್ ವೂಲ್ಫ್ ಆಗ್ಬಿಟ್ಟ. ಅವ ನನ್ನ ಮೇಲೆ ಅಟ್ಯಾಕ್ ಮಾಡ್ದ. ಮಾಮು, ವೇರ್ ವೂಲ್ಫ್ ಅಟ್ಯಾಕ್ ಮಾಡ್ತು, ಆಮೇಲೆ ಏನಾಯ್ತು? ಹಾಗಾದ್ರೆ ಕೇಳಿ. ಅದರ ಬಾಯಿಂದ ಜೊಲ್ಲು ಸುರಿತಿತ್ತು ಮತ್ತು ಕೋಪದಿಂದ ಕಣ್ಣು ಕೆಂಪಾಗಿತ್ತು. ಅದು ನನ್ನ ಕಡೆ ಸಿಟ್ಟಿನಿಂದ ನೋಡ್ತಾ ಇತ್ತು. ಆಗ ಒಮ್ಮೆಲೆ ಆ ವೇರ್ ವೂಲ್ಫ್ ಗಾಳಿಗೆ ಜಿಗಿತು. ನಾನಂದೆ ಸ್ಟಾಪ್. ಅದನ್ನ ಜಾದುವಿನ ಪಂಜರಗಳಿಗೆ ಮುಚ್ಚಿಬಿಟ್ಟೆ. ತುಂಬಾ ಪ್ರಯತ್ನ ಪಟ್ರು, ಅದಕ್ಕೆ ಹೊರಗೆ ಬರೋಕಾಗಲೇ ಇಲ್ಲ. ಆಗ ನಾನಂದೆ, ನಾನ್ ಜಾದು, ನಾನ್ ಮಾಯಾ ಜಾಲ, ಹೇಳರು ನನಗೆ, ನಾನು ಶಾಕಾಲ್. ಆಮೇಲೆ ಅದು ಹೇಳ್ತು, ಹಿಂತಿರುಗದೆ ಓಡ್ತಾ ಹೋಯ್ತು, ಓಡ್ತಾ ಹೋಯ್ತು, ಓಡ್ತಾ ಹೋಯ್ತು. ಅರೆ, ಏನ್ ಜೋಕ್ಸ್ ಹೇಳಿದಿ ಅಂತ ಇವ್ರಿಬ್ರು ಇಷ್ಟು ಬಿದ್ದು ಬಿದ್ದು ನಗ್ತಿದ್ದಾರೆ. ಜೋಕ್ ಹೇಳಿದ್ದಲ್ರ, ನಿಜ ಕತೆನೆ ಹೇಳಿದ್ದು. ಇವರು ನನಗೆ ಗೇಲಿ ಮಾಡ್ತಿದಾರ. ಎಚ್ಚರಿಕೆ ತಮಾಷೆ ಮಾಡಿದ್ರೆ ನಿಮ್ಮಿಬ್ರನ್ನ ವೇರ್ ವೂಲ್ಫ್ ಮಾಡಿಬಿಡ್ತೀನಿ. ಮಾಮು, ನೀವು ಈ ರೀತಿ ನಗು ಬರೆಸ್ರೆ ನಗ್ತೀವಿ ಅಲ್ವಾ? ನಮ್ಮನ್ನ ವೇರ್ ವೂಲ್ಫ್ ಮಾಡೋಕ್ಕಿಂತ ರುದ್ರನ ವೇರ್ ವೂಲ್ಫ್ ಮಾಡ್ಬಿಡಿ. ನಿಮ್ಮ ಮರ್ಯಾದೆನೂ ಉಳಿಯುತ್ತೆ ಮತ್ತು ರುದ್ರನಿಂದ ಬೆನ್ನು ಬಿಡುತ್ತೆ. ಹಾಗಂತೀಯ? ರುದ್ರನನ್ನ ವೇರ್ ವೂಲ್ಫ್ ಮಾಡೋದು ಯಾವ ಮಹಾ ಕೆಲಸ? ನನ್ನ ಒಬ್ಬ ಗೆಳೆಯ ವೇರ್ ವೂಲ್ಫ್ ಮಜೀಷಿಯನ್ನು, ಈಗಲೇ ಅವನ ಸಹಾಯ ಪಡ್ಕೋತೀನಿ. ಈ ಸ್ವರ ಅಲ್ಲಿಂದ ಬರ್ತಿದೆ. ಇದ್ಯಾರು? ಎಲ್ಲೂ ಕಾಣಿಸ್ತಿಲ್ಲ. ಆ ಕಡೆಯಿಂದ ಬರ್ತಾ ಇದೆ. ಅಲ್ಲಿ ನೋಡು, ಅಲ್ಲಿ ಯಾರು ಇದ್ದಾರೆ.
ಬಂದ ಕೆಲಸ ಮುಗೀತು. ಥ್ಯಾಂಕ್ ಯು ರುದ್ರ, ನೀನು ಕಾಪಾಡ್ಬಿಟ್ಟೆ. ಆದ್ರೆ ಈ ವೇರ್ವುಲ್ಫ್ ಎಲ್ಲಿಂದ ಬಂತು? ರುದ್ರ, ನಿನ್ನ ಕೈಗೆ ಗಾಯವಾಯ್ತು. ಅರೆ ಇದೇನಿಲ್ಲ, ವೇರ್ವುಲ್ಫ್ನ ಉಗುರಿನಿಂದ ಸ್ವಲ್ಪ ಗಾಯವಾಯಿತಷ್ಟೇ, ಗುಣವಾಗುತ್ತೆ. ನಾನು ಅವನ ಬಾಡಿ ಮೇಲೆ ಒಂದು ಸ್ಕ್ರಾಚ್ ಎಳೆದ್ಬಿಟ್ಟೆ. ನೋಡ್ತಿರು, ಕತ್ಲೆ ಆಗುತ್ತಲೇ ಹೇಗೆ ಚಂದ್ರ ಮೇಲೆ ಇರ್ತಾನೋ ಹಾಗೆ ಅವನ್ ಕೂಡ ವೇರ್ವುಲ್ಫ್ ಆಗ್ಬಿಡ್ತಾನೆ. ಪರ್ಮನೆಂಟ್ ಆಗಿ ಬಿಡ್ತಾನ? ಪರ್ಮನೆಂಟ್ ಆಗಿ ಅಲ್ಲ, ರಾತ್ರಿಗೆ ಅವ ವೇರ್ವುಲ್ಫ್ ಆಗ್ಬಿಡ್ತಾನೆ ಮತ್ತು ಬೆಳಗ್ಗೆ ಮೊದಲಿನಂತ ಆಗ್ತಾನೆ. ಆದ್ರೆ ಅವನನ್ನ ಪರ್ಮನೆಂಟ್ ಮಾಡೋಕಿದ್ರೆ ಅವನನ್ನ 24 ಗಂಟೆಗಾಗಿ ಇಂಥ ಜಾಗೆಯಲ್ಲಿ ಟ್ರ್ಯಾಪ್ ಮಾಡು, ಅಂದ್ರೆ ಅವನಿಗೆ ಬೆಳಕು ಕಾಣಬಾರ್ದು. ಇದು ನನಗೆ ಚೀಟಿಕೆ ಹೊಡೆದಂತೆ. ಅವನು ರಾತ್ರಿಗೆ ವೇರ್ವೋಲ್ಫ್ ಆಗ್ಲಿ, ಆಮೇಲೆ ನಾನು ಅವನ್ನ ಕೂಡಿಡೋ ಚಕ್ಕರ್ ಚಲಾಯಿಸ್ತೀನಿ. ನೆನಪಿರ್ಲಿ, ಇಲ್ಲಿ ಯಾವುದೇ ವೇರ್ವುಲ್ಫ್ ಬರ್ಕೂಡ್ದು. ಯಾರಾದ್ರೂ ಫ್ಲೂಟ್ ಬಾರಿಸಿದ್ರು ಅಲ್ಲಿಗೆ ಹೋಗ್ಬೇಡಿ. ಅವನ ಬಾಡಿಯಲ್ಲಿ ವೇರ್ವುಲ್ಫ್ನ ಬೆರಳಿನ ಸ್ಕ್ರಾಚ್ ತಾಗಿತ್ತು. ಅಲ್ಲಿಂದಾನೇ ಹೀಗಾಗಿರ್ಬೇಕು. ಓಡಿ, ಎಲ್ರು ಓಡಿ, ಸ್ಕೂಲ್ನೊಳಗೆ ಹೋಗಿ ಬೇಗ. ಈಗ ನಾನು ನಿನ್ನ ಎಳ್ಕೊಂಡು ಹೋಗ್ತೀನಿ ಮತ್ತು 24 ಗಂಟೆ ಕತ್ತಲೊಳಗೆ ಕೂಡಿ ಹಾಕಿಡ್ತೀನಿ, ಬಂದು ಮಾಡಿಡ್ತೀನಿ, ಕಟ್ಟಿ ಇಡ್ತೀನಿ. ಮೇಡಮ್ ಕಾನಂಗು, ರುದ್ರನನ್ನ ಕಾಪಾಡಿ. ಗೊತ್ತಿಲ್ಲ ಅವನನ್ನ ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾನೆ. ಅರೆ, ನಾನು ಏನ್ ಮಾಡ್ಲಿ? ನನ್ಗೇನೂ ತೋರ್ತಿಲ್ಲ ಮಿಸ್ಟರ್ ಮೆಕ್ಟೀಷಿಯನ್. ಅರೆ, ಮೊದಲು ಅವನನ್ನು ಹಿಡೀರಿ, ಆಗ್ತಾನೆ ಅವನಿಗೆ ಉಪಚಾರ ಮಾಡೋ ಬಗ್ಗೆ ಯೋಚಿಸಬಹುದು. ಸರಿ. ಅಯ್ಯೋ, ಇವನು ನನ್ನ ಕಡೆನೆ ಬರ್ತಾ ಇದ್ದಾನೆ. ಅಯ್ಯೋ, ಓಡೋ! ಕಾಪಾಡ್ರಿ, ಬಿಟ್ಟಾಕೋ ತಮ್ಮ, ನಾನೇನು ಮಾಡಿಲ್ಲ, ಬಿಟ್ಟಾಕೋ. ಅಯ್ಯೋ, ಕಾಪಾಡ್ರ. ಬೇಡ, ಇವನೇನಾದ್ರು ನನ್ನನ್ನು ಕಚ್ಚಿದ್ರೆ ನಾನು ವೇರ್ವುಲ್ಫ್ ಆಗ್ಬಿಡ್ತೀನಿ. ಅಯ್ಯೋ, ನನ್ನ ಕೋಟ್ ಇಟ್ಕೋ, ಕೋಟ್. ಅಯ್ಯೋ, ನನ್ನ ಬೆನ್ಬಿಡು, ನಾನೇನಾದ್ರೂ ತಪ್ಪು ಮಾಡಿದ್ರೆ ಐ ಆಮ್ ವೆರಿ ಸಾರಿ, ಕ್ಷಮಿಸ್ಬಿಡು. ಅಯ್ಯೋ, ಅರೆ, ಇವ ನನ್ನನ್ನು ವೇರ್ವುಲ್ಫ್ ಮಾಡೇಸಿದ್ದ. ಅಯ್ಯೋ, ಪ್ಯಾಂಟ್ ಕೂಡ ಕೊಡ್ತೀನಪ್ಪ, ಪ್ಯಾಂಟ್ ಕೊಡ್ತೀನಿ. ಅಯ್ಯಯ್ಯೋ, ಇವ ನನ್ನ ಪೂರ್ತಿ ಮಾನನೇ ಕಳಿಸಿಬಿಟ್ನಲ್ಲಪ್ಪ. ಓಡು ಶಕಾಲ್, ಮಾಯವಾಗೋ. ಬೇಗ ಬನ್ನಿ ಮಾಯ್ರಾ, ವರುಣ್. ನೀವು ಚೆನ್ನಾಗಿದ್ದೀರಲ್ಲ? ರುದ್ರ,
ನಾನು ಇಡೀ ರಾತ್ರಿ ಹೊರಗಡೆ ಇದ್ದೆ. ನೀನ್ ಹೊರಗಡೆನೇ ಇದ್ದೆ, ನೀನ್ ವೇರ್ವಲ್ಫ್ ಆಗಿದ್ದೆ. ಹಾ, ನನ್ಗೆ ಆ ಫೀಲಿಂಗ್ ಬಂದಿತ್ತು ನಾನು ಚೇಂಜ್ ಆಗುವಾಗ. ಆಮೇಲೆ ಏನಾಯ್ತು ಗೊತ್ತಿಲ್ಲ. ಹೌದು ರುದ್ರ, ನಿನ್ಗೆ ಯಾರೂ ಪರಿಚಯ ಮಾಡೋಕಾಗ್ತಿರ್ಲಿಲ್ಲ. ನೀನು ಶಾಕಲ್ನ ಬಟ್ಟಿನೂ ಕಟ್ ಮಾಡ್ಬಿಟ್ಟೆ. ಹಾ, ಏನ್ ಹೇಳ್ತಿದ್ಯಾ? ರುದ್ರ, ಒಳಗೆ ಹೋಗೋಣ. ನಿನ್ನ ಚೆನ್ನಾಗಿ ಪರೀಕ್ಷಿಸ್ಬೇಕು. ಏನಾದ್ರೂ ಮಿಸ್ಟರ್ ಮೆಕ್ಟಿಷಿಯನ್, ಏನಾದ್ರೂ ಆಗುತ್ತೋ ಇಲ್ವೋ? ನಾನ್ ಇವನ ಬಾಡಿಯೊಳಗೆ ಇದೆಲ್ಲ ಮ್ಯಾಜಿಕಲ್ ಔಷಧಿನ ಹಾಕ್ಬಿಟ್ಟೆ. ಇವನ ಬಾಡಿಯಿಂದ ಗ್ರೀನ್ ರೇಸ್ ಹೊರ ಬಂದಾಗ ಆಗ ತಿಳ್ಕೋಬೇಕು ಇವ ಗುಣವಾಗ್ತಿದ್ದಾನಂತ. ಔಷಧಿ ಗುಣಪಡಿಸಿಲ್ಲ ಅಂದ್ರೆ ಇನ್ನೊಂದು ಉಪಾಯನೂ ಇದೆ, ಕೇಳಿ. ಮೇಡಮ್ ಕಾನುಂಗು, ಬಹುಶಃ ನಾನ್ ಮತ್ತೆ ವೇರ್ ವುಲ್ಫ್ ಆಗಬಹುದು. ನೀವೆಲ್ಲ ನನ್ನಿಂದ ದೂರ ಇರಿ. ಇದೆಲ್ಲ ಮಾಡಿದ ಆ ವೇರ್ ವುಲ್ಫ್ ನ ನಾನ್ ಹುಡುಕ್ಬೇಕು, ಜೊತೆಗೆ ಶಾಕಾಲ್ನನ್ನು. ಸರಿ, ನಾವು ದೂರ ನಿಂತ್ಕೋತೀವಿ. ಹಾ, ಅರೆ, ಅವನು ರುದ್ರನನ್ನು ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾನೆ? ನಡಿ, ಅವನ ಹಿಂದೆ ಹೋಗೋಣ. ಗೊತ್ತಿಲ್ಲ ರುದ್ರನನ್ನ ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾನೆ. ಶಾಕ, ನಿನ್ನ ಕೆಲಸ ಮುಗಿಸಿದೆ. 24 ಗಂಟೆ ಅವನನ್ನು ಹೊರ ಬಿಡ್ಬೇಡ. 24 ಗಂಟೆ ಹೊರ ಬರಲು ಬಿಟ್ಟಿಲ್ಲ ಅಂದ್ರೆ ಅವ ಎಂದೂ ಗುಣವಾಗ್ಲಾರ. ನನ್ ಗೆಳೆಯ, ಥ್ಯಾಂಕ್ ಯು ವೆರಿ ಮಚ್. ಈಗ ನೀನ್ ಹೋಗಿ ಆರಾಮ ಮಾಡು. ನಾನಂತೂ 24 ಗಂಟೆ ಇಲ್ಲಿಂದ ಅಲ್ಲಾಡೋದಿಲ್ಲ. ಅರೆ, ಅವನ ಗೆಳೆಯರನ್ನ ಮಾತ್ರ ನಂಬಾರ್ದು. ಎನಿ ಟೈಮ್ ಬಂದು ಹೊರ ತೆಗಿಬಹುದು. ಓಹೋ, ಇದ ನಿನ್ನ ಪ್ಲಾನು? ಈಗ ಅವನಿಗೆ ತೋರಿಸ್ತೀನಿ. ಹೋಗು ನನ್ನ ಗೆಳೆಯ, ಅವನಿಗೆ ಬುದ್ಧಿ ಕಲ್ಸು. ಅಯ್ಯೋ ಅಯ್ಯೋ, ಇಲ್ಲಿ ಅಯ್ಯೋ, ಒಳಗೆ ಹೋಯ್ತಲ್ಲ ಇಲ್ಲಿ. ಇಲ್ಲಿಯೇ ಇಲ್ಲಿಯೇ ಹೊರಗೋಗ. ಕಚ್ಚಗಳು ಆಗ್ತಾಯಿದೆ, ಹೊರಗೋಗ. ಬರ ಇಲ್ಲಿ ಹೊರಗೋಗುವ. ಹೊರ ತಲ್ಲಗೋ, ಎಲ್ಲಿ ನುಗ್ಗಿದೆಯಲ್ಲ ಕೆಟ್ಟ ಇಲ್ಲಿಯೇ ಹೊರಗೋಗ. ಹೋಗಲೇ. ಅಯ್ಯೋ, ಥೂ 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 ಥೂ. ಅಯ್ಯ ಪಾಪ, ಪಂಡು ತಗೊಂಡೋಗಪ್ಪ. ಅಯ್ಯೋ, ಇವತ್ತು ನನ್ನ ದಿನನೇ ಹಾಳಾಗಿ ಹೋಗಿದೆ ಅಲ್ಲಪ್ಪ. ರುದ್ರ, ರುದ್ರ, ನೀನ್ ಎಲ್ಲಿದ್ಯಾ? ನಾವು ನಿನ್ನ ಕಾಪಾಡಕ್ ಬಂದಿದ್ದೀವಿ. ಮೈರಾ, ಬೇಗನೆ ಸ್ಪೀಡ್ ಹೆಚ್ಚಿಸು. ರುದ್ರ ಏನಾದ್ರೂ ಕಚ್ಚಿ ಬಿಟ್ರೆ ನಾವು ವೇರ್ ವುಲ್ಫ್ ಆಗ್ಬಿಡ್ತೀವಿ. ಅರೆ, ಮುಂದೆ ದಾರಿ ಮುಚ್ಚಿದೆ. ಏನ್ ಮಾಡೋದು ಮೈರಾ? ರುದ್ರ, ರುದ್ರ, ಪ್ಲೀಸ್, ರುದ್ರ, ಪ್ಲೀಸ್. ನಾವು ನಿನ್ನ ಕಾಪಾಡಕ್ ಬಂದಿದ್ದೀವಿ. ಆ
ಇಲಿಯ ಹಿಂದೆ ಖಂಡಿತ ರುದ್ರನ ಗೆಳೆಯರ ಕೈವಾಡ ಇರಬೇಕು. ಅವನ ಗೆಳೆಯರು ಇಲ್ಲೆಲ್ಲೋ ಇದ್ದಿರ್ತಾರೆ. ನಾನು ಸರಿಯಾಗಿಯೇ ಯೋಚಿಸಿದ್ದೆ. ಇವರನ್ನು ಕೂಡ ಅವನ ಜೊತೆನೆ ಕೂಡಿ ಹಾಕ್ತೀನಿ. ಇಷ್ಟು ದೊಡ್ಡ ರುದ್ರ ಹೇಗಾಗ್ಬಿಟ್ಟ? ಒಳಗಡೆ ಚಿಕ್ಕದಾಗಿನೇ ಕಳಿಸಿದ್ದೆ ನಾನು. ನಿನ್ಗೆ ಏನನಿಸ್ತು? ನೀನ್ ನನ್ಗೆ 24 ಗಂಟೆ ಕೈದು ಮಾಡಿಸ್ತೀನಂತೆ. ನನ್ನ ಗೆಳೆಯರೇ ಇದ್ಮೇಲೆ ನನ್ಗೆ ಏನು ಸಮಸ್ಯೆ ಬರಲು ಸಾಧ್ಯವಿಲ್ಲ. ಆದ್ರೆ ಇದು ಹೇಗಾಯ್ತು? ನಿನ್ಗೆ ಎಲ್ಲರ ಗುರುತು ಹೇಗೆ ಸಿಕ್ತೋ? ಮಿಸ್ಟರ್ ಮೆಕ್ಟಿಷಿಯನ್ ತನ್ನ ಔಷಧಿಯ ಹೊರತು ರುದ್ರನನ್ನು ಗುಣಪಡಿಸಲು ಇನ್ನೊಂದು ಉಪಾಯ ಹೇಳಿದ್ರು. ಅಂದ್ರೆ ಅವನಿಗೆ ಹಳೆ ನೆನಪು ನೆನಪಿಸಿ ಅವನು ನಾರ್ಮಲ್ ಆಗಬಹುದು. ರುದ್ರ ರುದ್ರ ನಮ್ಗೆ ಹೊಡಿಬೇಡ. ಮೈರಾ ವರುಣ್ ನಿನ್ ಫ್ರೆಂಡ್ಸ್ ಅಲ್ವಾ? ರುದ್ರ ಇದು ತಗೋ, ನಿನ್ನ ಇಷ್ಟವಾದ ಊಟ. ರುದ್ರ ನೀನ್ ಗುಣವಾಗು. ನೆನಪಿಸ್ಕೋ, ನಾನು ಮೈರಾ, ಇವ ವರುಣ್ ಮತ್ತು ಮನೆಯಲ್ಲಿ ರಂಗೀಲಾನು ಇದ್ದಾರೆ. ಅಜ್ಜಯ್ಯ, ಚಿನ್ಲಿ. ನೆನಪಿಸ್ಕೋ ರುದ್ರ, ನೆನಪಿಸ್ಕೋ. ಸನ್ ಸಿಟಿ, ಕಾಲ್ ಸಿಟಿ, ಶಾಕಾಲ್. ನೆನಪಿಸ್ಕೋ. ಇಷ್ಟಕ್ಕೆ ಹೇಳ್ತಿದ್ದೀರಾ ಮಾಯರಾ ವರುಣ್? ನಾನ್ ನಿಮ್ಗೆ ಎಂದಾದ್ರೂ ತೊಂದರೆ ಕೊಡ್ಬಹುದಾ? ರುದ್ರ ಗುಣವಾದ, ರುದ್ರ ಗುಣವಾದ, ರುದ್ರ ಗುಣವಾದ. ನೀನು ಹಾಗೆ ಇದೀಯಾ? ಹಾ, ಆದ್ರೆ ನನ್ಗೆ ನಿಮ್ಮ ಗುರುತು ಸಿಗ್ತಿದೆ, ಮಾತಾಡಬಹುದು. ನನ್ಗೆ ನೆನಪಿದೆ, ಮಿಸ್ಟರ್ ಮೆಕ್ಟಿಷಿಯನ್ ನನ್ಗೆ ಏನೋ ಔಷಧಿ ಕೊಟ್ಟಿದ್ರು. ಬಹುಶಃ ಅದರ ಪ್ರಭಾವವೋ ಅಥವಾ ನಿಮ್ಮ ಮಾತುಗಳು ಅಥವಾ ಊಟ. ಶಾಕಾಲ್ ಹೊರಗಿದ್ದಾನೆ. ನನ್ಗೆ ನೆನಪಿದೆ, ಅವ ನನ್ನನ್ನ ಬಂಧಿಸಿಟ್ಟಿದ್ದಾನೆ. ಬನ್ನಿ ಹೊರಗೆ ಹೋಗೋಣ. ಇವತ್ತು ಶಾಕಾಲ್ಗೆ ನನ್ನ ವಿರಾಟ ರೂಪ ತೋರಿಸ್ತೀನಿ. ಇಬಾಯಿಸ್ಕಾ ಸಿಬಾಯಿಸ್ಕಾ ಲಾಕ್ ಸೈಜ್ ಕ್ರಿಯೇಟೋ. ಈಗೇನ್ ಮಾಡ್ಲಿ? ನಾನೇನ್ ಮಾಡ್ಲಿ? ನಾನೀಗ ಅವನ ಕಡೆ ಹೋಗ್ತೀನಿ. ನಾನು ಅವನ ಕಡೆ ಹೋಗ್ತೀನಿ. ಅವ್ರೆ, ಇದೇನ್ ಮಾಡಿಬಿಟ್ಟೆ ನೀನು? ನಿನ್ನ ಪಂಜದಿಂದ ನನಗೆ ಹೊಡೆದೆ. ಈಗ ನಾನು ವೇರ್ ವೂಲ್ಫ್ ಆಗ್ತಿದ್ದೇನೋ? ನೋಡಿ ಅಲ್ಲಿದ್ದಾನೆ. ರುದ್ರ ಗುಣವಾಗ್ತಿದ್ದಾನೆ. ರುದ್ರ, ನನ್ಗೆ ನಿನ್ ಮೇಲೆ ಯಾವುದೇ ಹಗೆತನ ಇಲ್ಲ. ಶಾಕಾಲ್ ಹೆಲ್ಪ್ ಕೇಳ್ದ, ಅದಕ್ಕೆ ನಾನು ಮಾಡ್ತಿದ್ದೆ. ಈಗ ಆಳ್ತಿದ್ದಾನೆ, ನಾನೇ ಇವನನ್ನ ಗುಣಪಡಿಸ್ತೀನಿ.
ಡಾನ್ಸ್ ಕಾಂಪಿಟಿಷನ್ಗೆ ನಿಮಗೆ ಹಾರ್ದಿಕ ಸ್ವಾಗತ. ಸ್ಟೂಡೆಂಟ್ಸ್ ಅಂಡ್ ಪೇರೆಂಟ್ಸ್ ಆರ್ ಮೋಸ್ಟ್ ವೆಲ್ಕಮ್ ಹಿಯರ್. ಲೆಟ್ಸ್ ಸ್ಟಾರ್ಟ್ ಫ್ರಮ್ ಜೆನಿ, ಜಾಡಿ ಅಂಡ್ ಗ್ರೂಪ್. ಇವರು ಒಂದೇ ಸ್ಟೆಪ್ ಮಾಡ್ತಿದ್ದಾರೆ. ತೋರಿಸಿ. ಏನಿದು? ಜೆನಿ ಮತ್ತು ಜಾಡಿ ಗ್ರೂಪ್ ಅವರಿಗೆ ಯಾಕೆ ಡಾನ್ಸ್ ಮಾಡಿಸ್ತೀರಾ? ಅವ್ರಿಗೆ ಡಾನ್ಸ್ ಬರ್ತಾ ಇಲ್ಲ. ರುದ್ರ ಮತ್ತು ಗ್ರೂಪ್ ಅವರ ಡಾನ್ಸ್ ಇಡ್ಬೇಕಿತ್ತು. ಮೇಡಮ್, ಅವ್ರು ತುಂಬಾ ಹಠ ಮಾಡ್ತಿದ್ರು. ನನ್ಗನ್ಸ್ತು ಎಲ್ರಿಗೂ ಚಾನ್ಸ್ ಕೊಡ್ಬೇಕಲ್ವಾ? ಚಾನ್ಸ್ ಕೊಡ್ಬೇಕು, ಆದ್ರೆ ಕಾಂಪಿಟಿಷನ್ ಅಲ್ಲಲ್ಲ. ಯಾರು ಡಾನ್ಸ್ ಚೆನ್ನಾಗಿ ಮಾಡ್ತಾರೋ ಅವರಿಗೆ ಸೆಲೆಕ್ಟ್ ಮಾಡ್ಬೇಕಲ್ವಾ? ಹೇ, ಮ್ಯೂಸಿಕ್ ನಿಂತೋಗಿದೆ, ನೀನು ನಿಂತ್ಕೋ. ಹೇ ಹೇ ಹೇ. ಇವರು ತುಂಬಾ ಚೆನ್ನಾಗಿ ಡಾನ್ಸ್ ಮಾಡ್ತಿದ್ದಾರೆ. ನಾವ್ ಇವರಿಗೆ ಟಕ್ಕರ್ ಕೊಡಕ್ ಆಗಲ್ಲ. ಇಲ್ಲಿಂದ ನಾವು ನೋಡ್ಕೋತೀವಿ ಜೆನಿ, ಜಾಡಿ. ಅರೆ ವಾ, ರುದ್ರ ಬಂದ. Wow, it was an amazing performance, everyone. First prize goes to Advanced Magic School. Yay! ರುದ್ರ ಗ್ರೂಪ್ ಎಂಟರ್ ಮಾಡ್ಲಿಲ್ಲ ಅಂದ್ರೆ ನಮ್ ತುಂಬಾ ಅಪಮಾನ ಆಗ್ತಿತ್ತು. ಮಿಸ್ ಮೆಲೋಡಿ, ನೀನಂತೂ ಸ್ಕೂಲ್ ತಲೆ ತಗ್ಸೋ ಕೆಲಸ ಮಾಡಿದೆ. ಅರೆ, ಯಾಕೆ ಹೀಗೆ ಮಾಡಿದ್ಲು? ಹೌದು ಯಾಕೆ ಹೀಗ್ ಮಾಡಿದ್ಲು? ಸಾರಿ ಮೇಡಮ್ ಕನುಂಗೋ. ಎಸ್, ಯು ಶುಡ್ ಬಿ ಸಾರಿ. ಇವಳು ಮಾಡಿದ್ದು ಸರಿಯಲ್ಲ. ಈ ತರ ಒಂದ್ ಮಾಡಬಾರ್ದು. ತಪ್ಪಿಗೆ ಇಷ್ಟೊಂದು ಇನ್ಸಲ್ಟ್, ಸ್ಕೂಲ್ಗೆ ಇಷ್ಟೊಂದು ಮಾಡಿದೆ, ಆದ್ರೂ ಕೂಡ ರುದ್ರದಿಂದ ಎಷ್ಟು ಅಪಮಾನ ಆಯ್ತು. ನಾನ್ ಅವನನ್ನ ಬಿಡಲ್ಲ. ಒಂದ್ ಕಾಂಪಿಟಿಷನ್ ಸೋತಿದ್ದೆ, ಏನ್ ಹಾಳಾಗಿತ್ತು. ಎಷ್ಟ್ ಸ್ಕೂಲ್ ಸೋತೋಗುತ್ತೆ, ಅವೆಲ್ಲ ಏನ್ ಹಾಳಾಗೋಗುತ್ತಾ? ನಾನ್ ಮೇಡಮ್ ಕಾನುಗೋನಿಂದ ತೀರ್ಸ್ಕೋತೀನಿ. ಇದೆಲ್ಲ ಇದು ಅಲ್ಲ. ನಾನ್ ರುದ್ರ, ವರುಣ್, ಮೈರಾ ಜೊತೆ ಪೂರ್ತಿ ಸ್ಕೂಲ್ಗೆ ಹೇಗ್ ಮಾಡ್ತೀನಿ ಅಂದ್ರೆ ಡಾನ್ಸ್ ಅಲ್ಲ, ಎಲ್ಲವನ್ನೂ ನೆನ್ಪಿಟ್ಕೋತಾರೆ. ಹಲೋ ಮೈರಾ, ನೀವು ತುಂಬಾ ಚೆನ್ನಾಗಿ ಡಾನ್ಸ್ ಮಾಡಿದ್ರಿ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಮಿಸ್ ಮೆಲಿಡಿ. ಮಿಸ್ ಮೆಲಿಡಿ, ಇದೇನಾಗ್ತಾ ಇದೆ? ಏನಿಲ್ಲ,
ನಿನ್ಗೆ ನಾನು ಬ್ಲೆಸ್ಸಿಂಗ್ ಕೊಡ್ತಿದ್ದೀನಿ. ಈಗ ಅವಳಿಗೆ ಮ್ಯೂಸಿಕ್ ಕೇಳೋಕ್ ಶುರು ಆಗುತ್ತೆ. ಇವಳು ಡಾನ್ಸ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾಳೆ. ಇವಳನ್ನ ಯಾರು ಮುಟ್ತಾರೋ ಅವ್ರು ಕೂಡ ಡಾನ್ಸ್ ಮಾಡೋಕ್ ಶುರು ಮಾಡ್ತಾರೆ. ಮಿಸ್ ಮೆಲಡಿ, ನನ್ಗೆ ತುಂಬಾ ಚೆನ್ನಾಗಿರೋ ಮ್ಯೂಸಿಕ್ ಕೇಳ್ತಿದೆ. ಹೌದಾ? ಹಾಗಾದ್ರೆ ಮ್ಯೂಸಿಕ್ ಕೇಳ್ತಾ ಇದ್ರೆ ನಿಲ್ಲದೆ ಹಾಗೆ ಡಾನ್ಸ್ ಮಾಡ್ತಾ ಇರು. ಇದಕ್ಕೆ ಡಾನ್ಸ್ ಫೀವರ್ ಅಂತಾರೆ. ಇವಳಿಗೆ ಏನಾಯ್ತು? ವಾವ್, ವಾಟ್ ಅ ಲವ್ಲಿ ಮ್ಯೂಸಿಕ್. ಕಮ್ ಆನ್, ಲೆಟ್ಸ್ ಡಾನ್ಸ್ ರುದ್ರ. ಮೈರಾ, ಮ್ಯೂಸಿಕ್ ಎಲ್ಲಿ ಕೇಳ್ತಿದ್ದೆ? ನಂಗಂತೂ ಕೇಳ್ತಿಲ್ಲ. ಮತ್ತೆ ಇದು ಡಾನ್ಸ್ ಮಾಡೋ ಸಮಯನೂ ಅಲ್ಲ, ಜೊತೆಗೆ ಜಾಗ ಕೂಡ. ರುದ್ರ, ಕಮ್ ಆನ್, ಲೆಟ್ಸ್ ಡಾನ್ಸ್. ವಾವ್, ವಾಟ್ ಅ ಲವ್ಲಿ ಮ್ಯೂಸಿಕ್. ಮೈರಾ, ಕಮ್ ಲೆಟ್ಸ್ ಡಾನ್ಸ್. ಇವ್ರಿಗೆ ಏನಾಗಿದೆ? ಮಾಹಿರಾ, ಸ್ಯಾಂಡಿ, ಈಗ ಡಾನ್ಸ್ ಮಾಡೋದನ್ನು ನಿಲ್ಲಿಸ್ತಿರೋ ಇಲ್ವೋ? ಮಾಹಿರಾ, ನಿಲ್ಲು, ಇಲ್ಲಂದ್ರೆ ನಿನಗೆ ಡಿಟೆನ್ಷನ್ ಕೊಡ್ತೀನಿ. ಈಗ ಡಾನ್ಸ್ ಮಾಡೋ ಸಮಯ ಅಲ್ಲ. ನಿಮ್ಮನ್ನೆಲ್ಲ ಈಗ ಡಿಟೆನ್ಷನ್ ರೂಮ್ಗೆ ಕಳಿಸ್ತೀನಿ. ಉಫ್, ಮಿಸ್ ಸೆಕ್ಯೂರಿಟಿಗೂ ಈಗಲೇ ಬರ್ಬೇಕಿತ್ತ. ಏನಾಯ್ತು? ಎಲ್ಲರೂ ನಮ್ಗೆ ಯಾಕೆ ನೋಡ್ತಿದ್ದಾರೆ? ಮೈರಾ, ನಡಿ ಇಲ್ಲಿಂದ. ನಾನ್ ಎಲ್ಲ ಹೇಳ್ತೀನಿ. ನಾನು ಮತ್ತೆ ಸ್ಯಾಂಡಿ ತುಂಬಾ ಚೆನ್ನಾಗಿ ಡಾನ್ಸ್ ಮಾಡಿದ್ವಾ, ಆದ್ರೆ ನಮ್ಗೆ ಅದೇನೋ ನೆನ್ಪೇ ಇಲ್ಲ ನಾವಿಬ್ರು ಯಾವಾಗ ಡಾನ್ಸ್ ಮಾಡಿದ್ವಿ ಅಂತ. ಹಾ ರುದ್ರ, ನಂಗೂ ಏನು ನೆನಪಿಲ್ಲ. ಹಂಗಂದ್ರೆ ಏನು ಸಮಸ್ಯೆ ಇದೆ? ಹಾ, ಮ್ಯೂಸಿಕ್ ಮ್ಯೂಸಿಕ್ ಕೇಳಿಸ್ತಾ ಇದೆ. ಬನ್ನಿ ಡಾನ್ಸ್ ಮಾಡೋಣ. ವಾಟ್ ಎ ಲವ್ಲಿ ಮ್ಯೂಸಿಕ್. ಬನ್ನಿ ಡಾನ್ಸ್ ಮಾಡೋಣ. Let's dance! It's dance time! ಎಲ್ರೂ ದೂರ ಇರಿ. ಯಾರು ಮೈರಾ ಮತ್ತು ಸ್ಯಾಂಡಿನ ಮುಟ್ಟಬೇಡಿ. ಮುಟ್ಟಬೇಡಿ ಅಂದ್ರೆ ಹೇಗೆ? ಮುಟ್ಟದೆ ಡಾನ್ಸ್ ಹೇಗೆ ಮಾಡಕ್ಕಾಗುತ್ತೆ? ನೋಡು, ನನ್ನ ಹತ್ರ ಬರ್ಬೇಡ. ನನ್ ಡಾನ್ಸ್ ಮಾಡೋಕೆ ಇಷ್ಟ ಇಲ್ಲ. ಓನು, ಇಲ್ಲಿಂದ ಬಚಾವಾಗಿ ಹೊಳ್ತೀನಿ. ಅರೆ ಜೆನಿ, ಎಲ್ಲೋಗ್ತಿದ್ಯಾ? Come on, Jenny, let's dance! ಓ ನೋ, ಬಿಡ ನನ್ನ, ನಾನ್ ಮಾಡಲ್ಲ ಡಾನ್ಸು. ವಾವ್, ಎಷ್ಟು ಚೆನ್ನಾಗಿರೋ ಮ್ಯೂಸಿಕ್. ಮನ್ಸಾಗ್ತಿದ್ರೆ ಡಾನ್ಸ್ ಮಾಡೋಕ್ ಶುರು ಮಾಡ್ಲಿ. ಕಮ್ ಆನ್ ಜಾಡಿ, ಲೆಟ್ಸ್ ಡಾನ್ಸ್. ನಡಿ ವರುಣ್, ಇಲ್ಲಿಂದ ನಾವು ಹೋಗೋಣ. ಇಲ್ಲಾಂದ್ರೆ ಈ ಡಾನ್ಸ್ ಫೀವರ್ ನಮಗೂ ಹತ್ಕೊಂಡ್ ಬಿಡುತ್ತೆ. ನಡಿ ರುದ್ರ, ನನ್ಗೂ ಡಾನ್ಸ್ ಮಾಡೋದು ಇಷ್ಟ ಇಲ್ಲ. ನಾವು ಬೇರೆಯವ್ರ ಎದುರಿಂದ ತಡಿಬೇಕು. ಡಬಲ್ ಟ್ರಬಲ್, ಓಡಿ ಇಲ್ಲಿಂದ. ಆದ್ರೆ ಯಾಕೆ? ಗೆಳೆಯರೇ, ಬನ್ನಿ ಡಾನ್ಸ್ ಮಾಡೋಣ. ಓಡಿ ಅಂದ್ರೆ ಅವ್ರಿಗೆ ಅರ್ಥ ಆಗಲ್ವಾ? ರುದ್ರ, ಇದೆಲ್ಲ ಏನ್ ನಡೀತಿದೆ? ಮೊದ್ಲು ನೀವು ಓಡಿ, ಓಡ್ತಾ ಓಡ್ತಾ ಮಾತಾಡೋಣ.
ನಮ್ಗೆ ಡಾನ್ಸ್ ಮಾಡೋಕೆ ಇಷ್ಟ ಇಲ್ಲ, ಹೋಗಿಲ್ಲಿಂದ. ಹೊರಗೆ ಏನ್ ನಡೀತಿದೆ? ನಾನು ನಿಮ್ಮೆಲ್ಲರಿಗೂ 2 ಗಂಟೆಗಳ ಡಿಟೆನ್ಷನ್ ಕೊಡ್ತೀನಿ. ಅಯ್ಯೋ, ಈಗ ಇವಳಿಗೆ ಡಾನ್ಸ್ ಫೀವರ್ ಹೇಗ್ ಬಂತು? ಮೇಡಮ್, ಇವ್ರು ಮೈರಾನ ಕೈ ಹಿಡಿದು ಮಾತಾಡಿಸಿದ್ರು, ಅದಕ್ಕೆ ಇವರಿಗೂ ಈ ಫೀವರ್ ಬಂತು. ನಾವಿಲ್ಲಿಂದ ಹೊರಗೆ ಹೋಗ್ಬೇಕು ಮತ್ತು ಉಳಿದ ಸ್ಟೂಡೆಂಟ್ಸ್ ಅನ್ನು ಇದರಿಂದ ಕಾಪಾಡಬೇಕು. ರುದ್ರ, ನಿಲ್ಲು, ನಾನ್ ಪೋರ್ಟರ್ ತೆಗಿತೀನಿ. ಉಳ್ಕೊಂಡ್ವಿ. ಓ ನೋ! ಬನ್ನಿ ಎಲ್ರು ಡಾನ್ಸ್ ಮಾಡೋಣ. ನಿಲ್ಲಿ ನಿಲ್ಲಿ, ಎಲ್ಲಿ ಓಡಿ ಹೋಗ್ತಿದ್ದೀರಾ? ಈ ಎಲ್ಲ ಸ್ಟೂಡೆಂಟ್ಸ್ ಗಳನ್ನ ಮಿಸ್ ಸೆಕ್ಯೂರಿಟಿಯಿಂದ ಕಾಪಾಡಬೇಕು. ಹೇ, ಯಾರಾದ್ರೂ ಕಂಪ್ನಿ ಕೊಡಿ, ಯಾರಾದ್ರೂ ಕಂಪ್ನಿ ಕೊಡಿ. ಎಲ್ರು ಡಾನ್ಸ್ ಮಾಡ್ತಾ ಇರಿ, ಇಲ್ಲಾಂದ್ರೆ ಇವರು ಬಲವಂತವಾಗಿ ಜನರನ್ನು ಹಿಡಿದು ಡಾನ್ಸ್ ಮಾಡಿಸ್ತಾರೆ. ಬನ್ನಿ ಡಾನ್ಸ್ ಮಾಡಿ ನನ್ ಜೊತೆ. ನಾವು ಬೇಗ ಏನಾದ್ರೂ ಮಾಡ್ಬೇಕು. ಇದ್ರ ಹಿಂದೆ ಯಾರಿದ್ದಾರೆ ಅಂತ ಕಂಡು ಹಿಡ್ಬೇಕು. ಎಲ್ಲರೂ ಡಾನ್ಸ್ ಮಾಡ್ತಾ ಮೇಲೆ ಹಾರಿ ಹೋಗ್ತಾ ಇರಿ. ಗಾಳಿಯಲ್ಲಿ ಡಾನ್ಸ್ ಮಾಡೋದು ಒಂಥರ ಮಜಾ ಕೊಡುತ್ತೆ. ಸಾರಿ ಮಿಸ್ ಸೆಕ್ಯೂರಿಟಿ, ನೀವು ಇಲ್ಲೇ ಡಾನ್ಸ್ ಮಾಡಿ. ಅಯ್ಯೋ, ಇದರಿಂದ ನನ್ಗೆ ಹೊರಗೆ ತೆಗೀರಿ. ಇದ್ರೊಳಗೆ ನಾನು ಹೇಗ್ ಡಾನ್ಸ್ ಮಾಡ್ಲಿ? ಬನ್ನಿ ಎಲ್ರು, ಓಡಿ ಇಲ್ಲಿಂದ. ರುದ್ರ, ಬಾ, ನಾವು ಹೋಗೋಣ ಇಲ್ಲಿಂದ. ಮೇಡಮ್ ಕಾನುಂಗು, ನೀವ್ ಎಲ್ರನ್ನು ಕರ್ಕೊಂಡು ಸ್ಕೂಲ್ಗೆ ಹೋಗಿ ಎಲ್ಲಾದ್ರೂ ಬಚ್ಚಿಟ್ಕೊಳ್ಳಿ. ನಾನ್ ಕಂಡು ಹಿಡಿತೀನಿ ಡಾನ್ಸ್ ಫೀವರ್ ಏನು ಅಂತ. ಓಕೆ ರುದ್ರ, ಬಟ್ ಬಿ ಕೇರ್ಫುಲ್. ಏನಾಗಿದೆ ಎಲ್ರಿಗೂ? ನಂಗೆ ಡಾನ್ಸ್ ಮಾಡೋಕೆ ಇಷ್ಟ ಇಲ್ಲ. ಅರೆ ವರುಣ್, ನಾನು ರುದ್ರ. ವರುಣ್, ಮೇಡಮ್ಗೆ ಏನಾಯ್ತು? ಅವರು ಡ್ಯಾನ್ಸ್ ಮಾಡ್ತಿದ್ದಾರೆ. ರುದ್ರ, ನಾವ್ ಯಾವಾಗ ಒಳಗ್ ಬಂದ್ವಿ, ನಮಗ್ ಮೇಡಮ್ ಮೆಲೋಡಿ ಸಿಕ್ಕಿದ್ರು, ಮತ್ತೆ ಮೇಡಮ್ ಕನುಂಗೋ ಮತ್ತೆ ಬೇರೆ ಎಲ್ರಿಗೂ ಶೇಕ್ ಹ್ಯಾಂಡ್ ಕೊಟ್ರು. ಒಂದ್ ಕಾಂಪಿಟೇಷನ್ ಗೆದ್ದಿರೋಕೆ ಧನ್ಯವಾದ ಹೇಳೋಕೆ ಶುರು ಮಾಡಿದ್ರು. ಆಗ ಎಲ್ರಿಗೂ ಸಡನ್ ಆಗಿ ಮ್ಯೂಸಿಕ್ ಕೇಳೋಕ್ ಶುರು ಆಯ್ತು. ಆಗ ಅವರು ಡ್ಯಾನ್ಸ್ ಮಾಡೋಕೆ ಶುರು ಮಾಡಿದ್ರು, ಮತ್ತೆ ನಾನ್ ಅಲ್ಲಿಂದ ಓಡೋಕ್ ಶುರು ಮಾಡಿದೆ. ನಂಗನ್ಸುತ್ತೆ ಮೈರಾ ಮಿಸ್ ಮೆಲೋಡಿಗೂ ಡಾನ್ಸಿಂಗ್ ಫೀವರ್ ಕೊಟ್ಟಿದ್ದಾರಂತ. ಇಲ್ಲ, ಮೈರಾ ಅಲ್ಲ. ನಂಗೆ ಅನ್ಸುತ್ತೆ ಮಿಸ್ ಮೆಲೋಡಿ ಇದ್ರೆ ಹಿಂದೆ ಇದ್ದಾಳಂತ. ಡಾನ್ಸ್ ಕಾಂಪಿಟೇಷನ್ ನಲ್ಲಿ ಮೇಡಮ್ ಕಾನುಗೋ ಮಿಸ್ ಮೆಲೋಡಿಗೆ ತುಂಬಾ ಬೈದಿದ್ರು, ಮತ್ತೆ ಸ್ಕೂಲ್ ನಲ್ಲಿ ಕೂಡ ಅವರನ್ನ ಇನ್ಸಲ್ಟ್ ಮಾಡಿದ್ರು. ಅದಕ್ಕೆ ಅವರು ಅದರ ಸೇಡು ತೀರಿಸ್ಕೊತಿದ್ದಾರೆ. ಅರೆ ಅಲ್ಲೋಡಿ ರುದ್ರ, ರುದ್ರ, ಹೇ ರುದ್ರ, ನೀನಿಲ್ದೆ ಡಾನ್ಸ್ ಮಾಡೋಕ್ಕಾಗಲ್ಲ. ನೋಡು, ಎಷ್ಟ್ ಚೆನ್ನಾಗಿ ಮ್ಯೂಸಿಕ್ ಕೇಳಿಸ್ತಾ ಇದೆ. ನನಗಂತೂ ಕಾಲ್ ನಿಲ್ತಾನೆ ಇಲ್ಲ. ವರುಣ್, ನೀನ್ ಇಲ್ಲಿ ಎಲ್ಲಾದ್ರೂ ಬಚ್ಚಿಟ್ಕೋ. ಓಕೆ ರುದ್ರ. ಮಿಸ್ ಮೆಲೋಡಿ, ನಂಗೆ ಗೊತ್ತು ಇದೆಲ್ಲ ನೀವೇ ಮಾಡಿಸ್ತಿದ್ದೀರಾ ಅಂತ. ಮುಂದೆ ಬನ್ನಿ. ನೀನ್ ಬುದ್ಧಿವಂತ ಇದೀಯ ರುದ್ರ. ನಿನ್ನಿಂದ ನಂಗೆ ತುಂಬಾ ಇನ್ಸಲ್ಟ್ ಆಗಿದೆ. ನೀನ್ ನನ್ ಕೈಗೊಂಬೆ ಆಗಿ ಕುಣಿಯೋವರೆಗೂ ನನಗೆ ಸರಿಯಾಗಿ ನಿದ್ದೆ ಬರಲ್ಲ. ಅದು ಎಂದೂ ಆಗಲ್ಲ. ರುದ್ರನ ಪ್ರಾಯ, ರುದ್ರನ ಜಾದುವಿನ ಮೇಲೆ ಸಂಶಯವೇ ಬೇಡ. ರುದ್ರ, ನಿನ್ಗೋಸ್ಕರ ನಾನು ಈ ಬುಕ್ಕಿನಿಂದ ಒಂದು ಸ್ಪೆಷಲ್ ಮಂತ್ರ ಹುಡುಕಿದ್ದೀನಿ. ನಾವೀ ನಮ್ಮ ಮ್ಯಾಜಿಕಲ್ ರೇಸಿನಿಂದ ನಿನ್ ಡಾನ್ಸಿಂಗ್ ಫೀವರ್ಗೆ ಬಲಿ ಕೊಡ್ತೀವಿ.
ನನ್ ಕೈಲಾದ್ರೆ ರುದ್ರನ ನಾನ್ ಹೆಲ್ಪ್ ಮಾಡ್ಬೋದಿತ್ತು. ಮಿಸ್ ಮೆಲೋಡಿ, ನನ್ಗೆ ನಿಮ್ಮನ್ನ ತೊಂದರೆ ಕೊಡೋಕೆ ಇಷ್ಟ ಇಲ್ಲ. ಡೋಂಟ್ ವರಿ ಅಬೌಟ್ ಮೀ ರುದ್ರ. ಎಲ್ಲ ಒಂದ್ಸತಿ ಅಟ್ಯಾಕ್ ಮಾಡಿ ಇವನನ್ನ. ಈಗ ನನ್ನ ಅಟ್ಯಾಕ್ ಹೇಗ್ ತಡಿತೀಯ ರುದ್ರ? ರುದ್ರ ವರುಣ್ ಬೇಡ. ಈ ವರುಣ್ ಇಲ್ಲಿಂದ ಬಂದ. ತುಂಬಾ ಆಯ್ತು. ಇಬಾಯಿಸ್ಕಾ ಪ್ರೊಟೆಕ್ಷನ್ ಕವಚ ಕ್ರಿಯೇಟು. Focus and believe, Rudra. Huh? Ibaiska, boom, chick, boom! ಸಾಕು ರುದ್ರ, ಸಾಕು, ಇನ್ಬೇಡ, ನನ್ ಕ್ಷಮಿಸ್ಬಿಡು. ಮಿಸ್ ಮೆಲಡಿ, ನೀನ್ ಪೂರ್ತಿ ಸ್ಕೂಲ್ಗೆ ತೊಂದರೆ ಕೊಟ್ಟಿದೀಯಾ. ನಾನ್ ನಿನ್ನನ್ನು ಸಸ್ಪೆಂಡ್ ಮಾಡ್ತೀನಿ ಮತ್ತು ನಿನ್ ವಿಚಾರಣೆ ನಡೆಯುತ್ತೆ. ಸಾರಿ, ತಪ್ಪಾಗಿದ್ದೀನೆಂದು ನೀವು ನನ್ನ ಎಲ್ಲರ ಮುಂದೆ ಇನ್ಸಲ್ಟ್ ಮಾಡಿದ್ರಿ. ಅದಕ್ಕೆ ನಾನು ಸೇಡ್ ತೀರ್ಸ್ಕೋಬೇಕು ಅಂತಿದ್ದೆ. ಪ್ಲೀಸ್, ನನ್ ಮೊದಲ ತಪ್ಪು ಅಂತ ಅನ್ಕೊಂಡು ನನ್ ಕ್ಷಮಿಸಿ ಪ್ಲೀಸ್. ಮೇಡಮ್ ಕಾನುಂಗು, ಮಿಸ್ ಮೆಲೋಡಿ ತುಂಬಾ ಒಳ್ಳೆ ಟೀಚರ್ ಇದ್ದಾರೆ. ಇವತ್ತಿನವರೆಗೂ ಯಾರಿಗೂ ಇವ್ರು ತೊಂದರೆ ಕೊಟ್ಟಿಲ್ಲ. ಮೊದಲ ತಪ್ಪು ಅಂತ ಅನ್ಕೊಂಡು ಕ್ಷಮಿಸಿ ಬಿಡಿ. ಓಕೆ ರುದ್ರ, ನೀನ್ ಹೇಳ್ತಿದೀಯಾ ಅಂತ ಕ್ಷಮಿಸ್ತೀನಿ. ಮಿಸ್ ಮೆಲೋಡಿ, ಈ ತರ ತಪ್ಪು ಮತ್ತೆ ಆಗ್ಬಾರ್ದು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ರುದ್ರ. ಹೇ ರುದ್ರ, ಈ ತೊಂದರೆಯಿಂದ ನನ್ಗೆ ಹೊರಗೆ ತೆಗಿತೀಯಾ? ಎಲ್ಲಿವರೆಗೆ ಹೀಗೆ ಬೌನ್ಸ್ ಮಾಡ್ತಾ ಇರ್ಲಿ? ಗುಡ್ ಮಾರ್ನಿಂಗ್ ಮೇಡಮ್ ಕಾನಂಗು. ನಾನು ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ತಿದ್ದೀನಿ. ನನ್ನ ವೈಫ್ ಕ್ವೀನ್ ಹಸುಮತಿಗೆ ನಿಮ್ಮ ಸ್ಕೂಲ್ನಲ್ಲಿ ಜಾಬ್ ಕೊಟ್ಬಿಡಿ. ಅವಳಿಗೆ ಮನೆಯಲ್ಲಿ ಕೂತು ಬೇಜಾರಾಗ್ತಿದೆ. ಅಯ್ಯಯ್ಯೋ, ಮೊದಲು ನೀವ್ಯಾರು ಅಂತ ಗೊತ್ತಾಗ್ಬೇಕಲ್ವಾ? ಎಲ್ಲಿಂದ ಬಂದಿದ್ದೀವಿ? ಸಾರಿ, ನನ್ನ ಹೆಸರು ಕವರ್ಡ್ ಮ್ಯಾಜಿಷಿಯನ್. ಕವರ್ಡ್ ಮ್ಯಾಜಿಷಿಯನ್? ಇದೆಂತ ಹೆಸರು? ಸೈಲೆನ್ಸ್. ಇವ್ರ ವೈಫ್ ನಮ್ಗೆ ಕಲಿಸಿದ್ರೆ ನಾವು ಕಾವೋಜ್ ಆಗ್ತೀವಿ. ಯಾರಿವಳು? ಯಾರು ಹೇಳಿದ್ದು? ನೀವ್ ನಿಮ್ ಶಾಲೆಯಲ್ಲಿ ಮಕ್ಕಳಿಗೆ ಇದನ್ನೇ ಕಲಿಸ್ತೀರಾ? ಮನುಷ್ಯನ್ ಕೆಲ್ಸ ಅವನ ಹೆಸರಿಂದಲ್ಲ, ಕೆಲ್ಸದಿಂದ ಗೊತ್ತಾಗ್ಬೇಕು. ಮಕ್ಕಳೇ, ಶಾಂತರಾಗಿ, ಯಾರಿಗೂ ಈ ರೀತಿ ತಮಾಷೆ ಮಾಡ್ಕೂಡ್ದು. ಸಾರಿ ಹಸುಮತಿ ಅವರೇ, ವೆರಿ ಸಾರಿ. ಸಾರಿ ಗಿರಿ ಏನು ನಡೆಯಲ್ಲ. ಎಲ್ಲಿವರೆಗೂ ಒಬ್ಬೊಬ್ರಾಗಿ ಬಂದು ಕ್ಷಮೆ ಕೇಳೋದಿಲ್ವೋ ಅಲ್ಲಿವರೆಗೂ ನಾನು ಕ್ಷಮಿಸೋದಿಲ್ಲ. ಅಯ್ಯೋ, ನೀವ್ ಬಾಯಿ ಮುಚ್ಕೊಂಡು ತೆಪ್ಪಗೆ ಯಾಕೆ ನಿಂತ್ಕೊಂಡಿದ್ದೀರಾ? ತೋರ್ಸಿ ಇವ್ರಿಗೆ ನೀವು ಕವರ್ಡ್ ಅಲ್ಲ, ಧೈರ್ಯಶಾಲಿ ಅಂತ. ಅವ್ರಿಗೆ ಎಂತ ಬುದ್ಧಿ ಕಲಿಸ್ಬೇಕು ಅಂದ್ರೆ ಇನ್ ಮುಂದೆ ಯಾರಿಗೂ ತಮಾಷೆ ಮಾಡಬಾರ್ದು. ಪ್ಲೀಸ್ ಕೋಪ ಮಾಡ್ಕೋಬೇಡಿ. ನೀವು ಮಕ್ಕಳಲ್ಲಿ ಯಾರಂದದ್ದು? ಹೊರಗೆ ಬನ್ನಿ. ನಾನ್ ಹೇಳಿದ್ದು ಮೇಡಮ್. ಆದ್ರೆ ನಾನ್ ಏನ್ ಮಾಡ್ಲಿ? ಇವ್ರ ಹೆಸರು ಕೇಳಿದ್ರೆ ಎಲ್ಲರಿಗೂ ನಗು ಬರುತ್ತೆ. ಮತ್ತೆ ಯಾರ ಹೆಸರು ಕಾವಡು, ಕೆಲ್ಸ ಕೂಡ ಹಾಗೆ ಇರುತ್ತೆ. ಸಾಕು, ಮಾತು ತಲೆ ಮೇಲೆಗೆ ಹೋಯ್ತು. ನಾನು ಸುಮ್ಮನಿದ್ದೀನಂತ ಏನೇನೋ ಹೇಳ್ತೀರಾ. ನಾನು ಯಾರಂತ ತೋರಿಸ್ತೀನಿ.
ಕಾಬರ್ಡ್ ಮ್ಯಾಜಿಷಿಯನ್ ಪ್ಲೀಸ್ ಕೋಪ ಮಾಡ್ಕೋಬೇಡಿ. ಎಲ್ರ ಪರವಾಗಿ ನಾನ್ ಸಾರಿ ಹೇಳ್ತೀನಿ. ಬೇಡ ರುದ್ರ, ನಿನ್ ಮಧ್ಯಕ್ಕೆ ಬರಬೇಡ. ಇವತ್ತು ಒಬ್ಬೊಬ್ರೆ ಮಕ್ಕಳಿಂದ ಸಾರಿ ಹೇಳ್ದೆ ಬಿಡಲ್ಲ. ರುದ್ರನ ಪ್ರಾಯ, ರುದ್ರನ ಜಾದುವಿನ ಮೇಲೆ ಸಂಶಯವೇ ಬೇಡ. Ibaiska, sakum, pushtum! ರುದ್ರ, ನಾನ್ ನಿನ್ನ ಬಿಡಲ್ಲ. ವಾಪಸ್ ಬಂದು ಹಾಗೆ ತೀರಿಸ್ಕೋತೀನಿ. ವಾಪಸ್ ಬಂದು ಹಾಗೆ ತೀರಿಸ್ಕೋತೀನಿ. ಮಕ್ಕಳೇ, ಬೇಗ ಕ್ಲಾಸ್ ಹೋಗಿ ಬನ್ನಿ. ಬಾ, ಈ ಮಕ್ಕಳಿಗೆ ಪಾಠ ಕಲಿಸೋಣ. ರುದ್ರ, ನಮ್ಮನ್ನು ಕಾಪಾಡು, ಕಾಪಾಡು. Ibaiska, Ice Cube Breako! Ice Cube Destroyo! ಎಲ್ರ ದಮ್ ಮುಗ್ದೋಯ್ತಾ? ಮಾಡಿ ನನ್ನ ತಮಾಷೆ ಮಾಡಿ. ಯಾರದು ತಮಾಷೆ ಮಾಡಿದ್ದು? ನಗಾಡಿ ಮಾಡಿ ತಮಾಷೆ. ಐ ವಾಂಟ್ ಯು ಟು ಲಾಫ್ ಎಟ್ ಮೀ. ನಗಾಡಿ. ಸರಿ, ಸ್ವಲ್ಪ ಮಜಾ ಮಾಡೋಣ. ಬನ್ನಿ. Help me.
ಬೇಕಾ? ನಗಾಡಿ, ಇನ್ನೊಂದ್ ಸ್ವಲ್ಪ ನಗಾಡಿ, ತಮಾಷೆ ಮಾಡಿ. ಅಯ್ಯೋ ತಮಾಷೆ ಮಾಡಿ ಅಲ್ಲ, ನೋಡೋಣ ಯಾರಲ್ಲಿ ಎಷ್ಟು ಶಕ್ತಿ ಇದೆ ಅಂತ. ಕಾವರ್ಡ್ ಮ್ಯಾಜಿಷಿಯನ್, ಹಾಗ್ ಮಾಡ್ಬೇಡಿ ಪ್ಲೀಸ್. ನೀವು ತುಂಬಾ ಒಳ್ಳೆಯವರು, ನಿಮ್ ಘನತೆಗೆ ಸರಿ ಕಾಣಲ್ಲ. ಒಳ್ಳೆ ಮನುಷ್ಯನಾಗಿದ್ದೆ, ಒಳ್ಳೆಯವನಾಗಿದ್ದೆ ರುದ್ರ, ಆಗಿದ್ದೆ. ಆದ್ರೆ ನನ್ಗೆ ಅವಮಾನ ಆದ್ರೆ ನಾನು ಎಲ್ಲವನ್ನು ಮರ್ತು ಬಿಡ್ತೀನಿ. ಎಲ್ಲೋದ್ರು ಎಲ್ಲೋದ್ರು ಅವರು? ಬನ್ನಿ ಎಲ್ರು ಬೇಗನೆ ಒಳಗೋಗಿ, ಒಳಗೋಗಿ ಬನ್ನಿ. ಥ್ಯಾಂಕ್ ಯು ರುದ್ರ, ನೀನ್ ಎಲ್ರನ್ನೂ ಕಾಪಾಡ್ದೆ. ಮೇಡಮ್ ಕಾನುಂಗು, ಅಪಾಯ ಇನ್ನೂ ತಪ್ಪಲಿಲ್ಲ. ಅವರು ಮತ್ತೆ ಬರ್ತಾರೆ. ಎಲ್ರೂ ಐಸ್ ಕ್ಯೂಬ್ ನೊಳಗೆ ಹೇಗೆ ಬಂದಿ ಆಗ್ತಿದ್ರು ಅಂತ ತಿಳ್ಕೋಬೇಕು. ನಾವೆಲ್ಲ ಸಿಕ್ಕಾಕೊಂಡ ಆ ಟ್ರ್ಯಾಪ್ ಏನಾಗಿರ್ಬೇಕು? ಮೇಡಮ್ ಕಾನುಂಗು, ನಾನ್ ಸ್ಕೂಲ್ನ ಒಂದು ರೌಂಡ್ ಹಾಕಿ ಬರ್ತೀನಿ ಮತ್ತು ನೋಡ್ತೀನಿ ಹಿಡನ್ ಟ್ರ್ಯಾಪ್ಸ್ ಎಲ್ಲೆಲ್ಲಿದೆ ಅಂತ. ಗಾಗಲ್ನ ಸಹಾಯದಿಂದ ಟ್ರ್ಯಾಪ್ಸ್ ಅನ್ನ ಹುಡುಕ್ಬೇಕು. ಗಾಗಲ್ಸ್ ಆನ್. ಎಲ್ರೂ ಎಚ್ಚರಿಕೆ, ಡಾಟ್ಸ್ ಫ್ಲೋಟ್ ಆಗಿ ಇಲ್ಲೇ ಬರ್ತಿದ್ದಾರೆ. ಇದು ಖಂಡಿತ ಟ್ರ್ಯಾಪ್ ಇರಬೇಕು. ಈ ಇನ್ವಿಸಿಬಲ್ ಟ್ರ್ಯಾಕರ್ಸ್ ಈ ಗಾಗಲ್ ನಿಂದಲೇ ಕಾಣಿಸ್ತಿದೆ. ಗೆಳೆಯರೇ, ಹ್ಯಾವ್ ದಿಸ್ ಗಾಗಲ್ಸ್. ಎಲ್ರೂ ರೆಡಿ ಆಗಿರಿ ಮತ್ತೆ ಡಾಟ್ಸ್ ನಿಂದ ಬಚಾವಾಗ್ಲೂ ಪ್ರಯತ್ನ ಮಾಡಿ. ಇವರು ಬರ್ತಿದ್ದಾರೆ. ಎಲ್ರೂ ತಮ್ಮ ತಮ್ಮ ರೂಮ್ಗೆ ಹೋಗಿ, ಹೊರ ಬರಬೇಡಿ. ಹೋಗಿ ಮಕ್ಕಳೇ, ನೀವೆಲ್ಲ ರುದ್ರ ಹೇಳ್ದಂತೆ ಮಾಡಿ. ಹೋಗಿ ಎಲ್ರೂ ತಮ್ಮ ರೂಮ್ಗೆ ಹೋಗಿ. ರುದ್ರ, ನೀನ್ ಇಲ್ಲೇ ನಿಲ್ಲು. ನಿನ್ಗೆ ಕಾವರ್ಡ್ ಮ್ಯಾಜಿಷಿಯನ್ ನ ಕಂಟ್ರೋಲ್ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ಬೇಕಾಗುತ್ತೆ. ಆಯ್ತು ಮೇಡಮ್ ಕಾನುಂಗು. ಬನ್ನಿ ಮಕ್ಕಳೇ, ನನ್ ಹಿಂದೆ ಬನ್ನಿ. ಎಲ್ಲಾ ಮಕ್ಕಳು ತಮ್ಮ ಗಾಗಲ್ ತೆಗಿಬೇಡಿ. ಬೊಬ್ಬೆ ಕೇಳಿಸ್ತಾ ಇದೆ, ಬನ್ನಿ ನೋಡೋಣ. ಅವರು ರೂಫ್ ನಲ್ಲಿ ಟ್ರ್ಯಾಪ್ ಸೆಟ್ ಮಾಡಿಟ್ಟಿದ್ರು. ರುದ್ರ, ನಿನ್ನಿಂದ ಯಾರನ್ನು ಕಾಪಾಡಕ್ಕಾಗಲ್ಲ, ಯಾರನ್ನು. ಇಂದು ಇವರಿಗೆ ಇಂಥ ಶಿಕ್ಷೆ ಕೊಡ್ತೀನಿ ಅಂದ್ರೆ ಇಂಥ ಶಿಕ್ಷೆ ಕೊಡ್ತೀನಿ, ಜನರು ನೆನ್ಪಿಡ್ಬೇಕು. ಕಾವರ್ಡ್ ಮ್ಯಾಜಿಷಿಯನ್, ನೀನ್ ಕೇವಲ ಹೆಸರಿಗೆ ಮಾತ್ರವಲ್ಲ, ನಿಜವಾಗಿಯೂ ಕಾವಡು. ಚಿಕ್ಕ ಮಕ್ಕಳ ಮೇಲೆ ಶೌರ್ಯ ತೋರಿಸ್ತಿದ್ದಿ, ಅದು ಮೋಸದಿಂದ. ಧೈರ್ಯವಿದ್ರೆ ನನ್ ಜೊತೆ 1 to 1 ಫೈಟ್ ಮಾಡು, ಪ್ರೂವ್ ಮಾಡು ನೀನ್ ಕಾವಡ್ ಅಲ್ಲ ಅಂತ. ಬಾರೋ, ಹೊರಗ್ ಬಾ ರುದ್ರ, ಹೊರಗ್ ಬಾ. ಐ ಆಮ್ ವೇಟಿಂಗ್ ರುದ್ರ. ರುದ್ರ, ನನ್ಗೆ ನಿನ್ ಮೇಲೆ ವೈರತ್ವ ಇಲ್ಲ. ಎಲ್ಲಿವರೆಗೆ ಅವರು ಮನ್ಸಾರೆ ಕ್ಷಮೆ ಕೇಳೋದಿಲ್ಲ, ನಾನ್ ಬಿಡೋದಿಲ್ಲ. ಮಕ್ಕಳು ಮಾಡಿದ್ದು ದೊಡ್ಡ ತಪ್ಪು, ನಾನು ಅದನ್ನ ಒಪ್ಕೋತೀನಿ. ಆದ್ರೆ ಈಗ ನೀವು ಮಾಡ್ತಿರೋದು ಅದು ಅದಕ್ಕಿಂತಲೂ ತಪ್ಪು. ಮಕ್ಕಳಿಗೆ ಬುದ್ಧಿ ಇರೋದಿಲ್ಲ, ಅವರಿಗೆ ಗೊತ್ತಾಗೋದಿಲ್ಲ. ಆದ್ರೆ ನಿಮ್ಗೆ ತಿಳುವಳಿಕೆ ಇದೆ ಅಲ್ಲ. ನನ್ ಮನ್ಸು ಹೇಳ್ತಾ ಇದೆ, ನಿನ್ನಿಂದಲೂ ನನ್ಗೆ ಏನು ಮಾಡೋಕ್ಕಾಗಲ್ಲ. ರುದ್ರನ ಪ್ರಾಯ, ರುದ್ರನ ಜಾದುವಿನ ಮೇಲೆ ಸಂಶಯವೇ ಬೇಡ.
ಇನ್ನು ಯಾರು ಉಳಿಯೋಲ್ಲ. ಇವಾಗ ಯಾರು ಉಳಿಯೋದಿಲ್ಲ. ನಾನು ಎಲ್ರನ್ನ ಮುಗಿಸ್ಬಿಡ್ತೀನಿ. ಯಾರ ಕ್ಷಮೆನೂ ನನಗೆ ಬೇಡ ಬೇಡ. ರುದ್ರ ಇದನ್ ತಡಿ. ಸಿಪಾಯಿಸ್ಕಾ ಫ್ಯಾನ್ ಸ್ಟಾಪ್ ಇಟ್. ರುದ್ರ, ಈ ಫ್ಯಾನ್ ಅನ್ನ ನಿನ್ನಿಂದ ತಡೆಯೋಕ್ಕಾಗಲ್ಲ. ಫೋಕಸ್ ಅಂಡ್ ಬಿಲೀವ್. ಬೇಡ ಬೇಡ, ಇಲ್ಲ. ಯಾರನ್ನೆಲ್ಲ ತಡಿತಿರುದ್ರ? ಯಾರನ್ನೆಲ್ಲ? ಇಂದು ನಾನು ಸಿದ್ಧಪಡಿಸಿ ತೋರಿಸ್ತೀನಿ ನಾನು ಕವರ್ಡ್ ಅಲ್ವೇ ಅಲ್ಲ ಅಂತ. ಎಲ್ರೂ ಕ್ಷಮೆ ಕೇಳಬೇಕಾದೀತು. ಈ ಫ್ಯಾನ್ಸ್ ನಿಮ್ಮನ್ನ ಟಚ್ ಮಾಡಿದಾಗ ಯಾರು ಬದುಕಿ ಉಳಿಯಲ್ಲ, ಎಲ್ರೂ ನಾಶವಾಗ್ತೀರಾ. ಯಾವ ಪಂಜರವಿಲ್ಲ, ಯಾರು ಬಂಧಿ ಅಲ್ಲ. ಎವ್ರಿಬಡಿ ವಿಲ್ ಬಿ ಫಿನಿಶ್ಡ್. ಮೇಡಮ್ ಕಾನುಂಗು, ಕಾವರ್ಡ್ ಮೆಜಿಷಿಯನ್ ತುಂಬಾ ಒಳ್ಳೆ ಮನುಷ್ಯ. ಅವರಿಗೆ ತುಂಬಾ ಇನ್ಸಲ್ಟ್ ಆಗಿದೆ, ಅದಕ್ಕೆ ಅವರು ಹೀಗೆ ಮಾಡ್ತಿದ್ದಾರೆ. ಜೆನಿ ಜೋಡಿಗೆ ಹೇಳಿ ಸಾರಿ ಹೇಳು. ಯಾರೆಲ್ಲ ಅವರನ್ನ ನೋಡಿ ನಗ್ದಿದ್ರು ಎಲ್ರಿಗೂ ಹೇಳಿ ಸಾರಿ ಹೇಳು. ಮಕ್ಕಳೇ, ರುದ್ರ ನಿಜ ಹೇಳಿದ್ದಾನೆ. ನೀವೆಲ್ರೂ ಸಾರಿ ಹೇಳಲೇಬೇಕು. ಮತ್ತೆ ಜೆನಿ, ಜಾಡಿ, ನೀವಿಬ್ರು ಮೊದಲು ಸಾರಿ ಹೇಳಿ ಮತ್ತು ಮನಸಾರೆ ಹೇಳಿ. ನೀವಿಬ್ರು ಮಾಡಿದ ತಪ್ಪಿನ ಶಿಕ್ಷೆ ಎಲ್ರಿಗೂ ಸಿಗ್ಬಾರ್ದು. ಸಾರಿ ಸರ್, ಸಾರಿ, ನಮ್ಮಿಂದ ತಪ್ಪಾಯ್ತು. ಸಾರಿ ಸರ್, ಸಾರಿ, ವೆರಿ ಸಾರಿ. ಸಾರಿ ಸರ್, ನಮ್ಮಿಂದ ತಪ್ಪಾಯ್ತು. ಇಲ್ಲ ಇಲ್ಲ ಇಲ್ಲ, ನಾನು ಯಾರನ್ನು ಬಿಡೋದಿಲ್ಲ. ಈಗ ಸಾಕ್ ಮಾಡಿ. ನೀವಿಷ್ಟು ಸಿಟ್ ಮಾಡ್ಕೊಳ್ಳೋದು ಸರಿ ಕಾಣಿಸಲ್ಲ. ನೀವು ನಗ್ನಗ್ತಾ ಇದ್ರೇನೆ ಚಂದ ಇರುತ್ತೆ. ನೋಡಿ, ಎಲ್ರು ಸಾರಿ ಹೇಳ್ತಿದ್ದಾರೆ. ಇನ್ನಾದ್ರೂ ಸಿಟ್ ಬಿಟ್ಬಿಡ್ಬೋದಲ್ವಾ? ಹೌದು ಕಾವರ್ಡ್ ಮೆಜಿಷಿಯನ್ ಸರ್, ಪ್ಲೀಸ್ ಕೋಪ ಬಿಟ್ಬಿಡಿ. ಇಲ್ಲಿ ಕೇಳಿ ಅಲ್ಲ, ಇದ್ರಲ್ಲಿ ಇವ್ರದ್ದು ಅಷ್ಟೊಂದೇನ್ ತಪ್ಪಿಲ್ಲ. ನಿಮ್ ಹೆಸರು ಹೇಗಿದೆ ಅಂದ್ರೆ ಮೊದಲನೇ ಸಲ ಕೇಳ್ದವ್ರೆಲ್ಲ ನಗ್ತಾರೆ. ಇನ್ನಾದ್ರೂ ಕ್ಷಮಿಸ್ಬಿಡಿ. ಸರಿ, ಬಿಡ್ಬಿಡಿ. ಇವಾಗ ಎಲ್ರೂ ಸಾರಿ ಹೇಳಿದಿರ, ನಾನು ನನ್ನ ಸಿಟ್ಟನ್ನು ಶಾಂತ ಮಾಡ್ತೀನಿ. ಆಕ್ಚುಲಿ ನನಗೂ ಸಾರಿ ಹೇಳೋಕಿದೆ. ನಾನು ಕೂಡ ಇಷ್ಟು ಸಿಟ್ಟು ಮಾಡಬಾರ್ದಿತ್ತು. ಥ್ಯಾಂಕ್ ಯು ವೆರಿ ಮಚ್. ಇನ್ಯಾರು ಇಂಥ ತಪ್ಪು ಮತ್ತೆ ಮಾಡೋಲ್ಲ. ನೀವು ಎಲ್ರಿಗೂ ಸರಿಯಾಗಿ ಬುದ್ಧಿ ಕಲಿಸಿದ್ರಿ. ಹಾ ರುದ್ರ, ಇದು ಎಲ್ರೂ ಪಾಠ ಕಲಿತರು. ಸಿಟ್ಟನ್ನ ನಾವು ಕಂಟ್ರೋಲ್ ಮಾಡಿಡ್ಬೇಕು, ಇಲ್ಲಾಂದ್ರೆ ಕೆಲಸ ಒಳ್ಳೇದಾಗೋದು ಕೆಟ್ಟದಾಗ್ಬಿಡತ್ತೆ. ಥ್ಯಾಂಕ್ ಯು ವೆರಿ ಮಚ್ ರುದ್ರ. ನೀನ್ ನನ್ಗೆ ಒಳ್ಳೆ ಪಾಠ ಕಲಿಸ್ದೆ. ಕಾವರ್ಡ್ ಮೆಜಿಷಿಯನ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಕ್ವೀನ್ ಹಸುಮತಿ ಅವರೇ, ಇದನ್ನ ನಿಮ್ ಸ್ಕೂಲ್ ಅಂದ್ಲೇ ಅನ್ಕೊಳ್ಳಿ. ನಿಮ್ಗೆ ಬೇಕಾದಾಗ ಬಂದು ನೀವು ಕಲಿಸಬಹುದು. ಖಂಡಿತವಾಗ್ಲು ಒಂದಿನ ನಾವು ಬಂದೇ ಬರ್ತೀವಿ. ಆದ್ರೆ ಇವತ್ ನಾವು ಮನೆಗೆ ಹೋಗ್ಬೇಕು. ಬಾಯ್ 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 ಬಾಯ್.
ಇದು ನಮ್ಮ ಕಡೆಯಿಂದ ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಹಸುಮತಿ. Watch India's largest kids library only on Jio Hotstar. Download the app now.